ಉದ್ಯಮಿ ಸಿಜೆ ರಾಯ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರ ಬೆಳಕಿಗೆ ಬರ್ತಾ ಇದೆ. ಅವರಿಗೆ ಸಂಕಷ್ಟ ತಂದಿಟ್ಟದ್ದು ಬ್ಲಾಕ್ ಮನಿನ. ಬದುಕಿಗೆ ವಿದಾಯ ಹೇಳೋದಕ್ಕೆ ಆ ಕಪ್ಪು ಹಣ ಕಾರಣನ? ರಾಜಕಾರಣಿಗಳ ಒತ್ತಡ, ಟೈಟ್ ಆದ ತನಿಖೆ. ರಾಯ್ ವಿಲವಿಲ ಅಂತ ಇದ್ರು. ಸಾಲ ಇಲ್ಲದೆ ಉದ್ಯಮ ಮಾಡ್ತಾ ಇದ್ರು ಕಾನ್ಫಿಡೆಂಟ್ ಉದ್ಯಮಿ. ಅವರ ಮೇಲೆ ಐಟಿ ಕಣ್ಣಿಟ್ಟಿತ್ತು. ರಾಯ್ಗೆ ಹಾಗಿದ್ರೆ ರಾಜಕಾರಣಿಗಳ ಬ್ಲಾಕ್ ಮನಿ ಸಂಕಷ್ಟ ತಂದಿಡ್ತಾ 6 ತಿಂಗಳಿನಿಂದ ತನಿಖಾ ಸಂಸ್ಥೆಗಳು ಅವರ ವ್ಯವಹಾರದ ಮೇಲೆ ತನಿಖೆ ಮಾಡೋದಕ್ಕೆ ಅಂತ ಹೇಳಿ ಕಣ್ಣಿಟ್ಟಿದ್ವು. ಏನಾಗ್ತಾ ಇದೆ, ಹೇಗೆ ಹಣ ಹರಿದು ಬರ್ತಾ ಇದೆ ಅಂತ ಗಮನಿಸ್ತಾ ಇದ್ವು. ಬ್ಯಾಂಕ್ಗಳಿಂದ ಸಾಲನೇ ಪಡೆಯದೆ ಬಿಸ್ನೆಸ್ ಮಾಡ್ತಾ ಇದ್ರು ರಾಯ್. ಕರ್ನಾಟಕ, ಕೇರಳ ಸೇರಿದಂತೆ ವಿದೇಶದಲ್ಲೂ ರಾಯ್ ಬಿಸ್ನೆಸ್ ವ್ಯಾಪಿಸಿತ್ತು. ರಾಯ್ ಹೊಸ ಪ್ರಾಜೆಕ್ಟ್ಗಳಿಗೆ 6 ರಾಜಕಾರಣಿಗಳಿಂದ ಹೂಡಿಕೆ. ತಮ್ಮಲ್ಲಿರುವ ಬ್ಲಾಕ್ ಮನಿ ರಾಜಕಾರಣಿಗಳು ರಾಯ್ ಬಿಸ್ನೆಸ್ನಲ್ಲಿ ಹೂಡಿಕೆ ಮಾಡಿದ್ರು. ಹೊಸ ಪ್ರಾಜೆಕ್ಟ್ಗಳಿಗೆಲ್ಲ ಅದೇ ರಾಜಕಾರಣಿಗಳಿಂದ ಹೂಡಿಕೆಯಾಗಿತ್ತು. ಆ ಹಣವೇ ಈಗ ರಾಯ್ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬರೋದಕ್ಕೆ, ಒತ್ತಡಕ್ಕೆ ಕಾರಣ ಆಯ್ತಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಉದ್ಯಮಿ ರಾಯ್ ಆತ್ಮಹತ್ಯೆಗೆ ಏನ್ ಕಾರಣ ಅಂತ ಹುಡುಕ್ತಾ ಹೋದಾಗ ಬ್ಲಾಕ್ ಮನಿ ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು. ಸಾಲಾನೇ ಮಾಡದೆ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹಾಗಿದ್ರೆ ರಾಯ್ ವ್ಯವಹಾರ ಯಾವ ರೀತಿಯಲ್ಲಿ ಸಾಗ್ತಾ ಇತ್ತು? ಏನ್ ಒತ್ತಡ ಅವರನ್ನ ಬಾಧಿಸ್ತಾ ಇತ್ತು? ಪ್ರತಿಮಾ, ನಮಗೆ ಈ ಒಂದು ತನಿಖೆಯಲ್ಲಿ ಅಂದ್ರೆ ಒಂದು SIT ಇರ್ಬೋದು, ಜೊತೆಗೆ ITಯ ಒಂದೊಂದಷ್ಟು ಮಾಹಿತಿ ಪ್ರಕಾರ ಈ ಒಂದು CJ ರಾಯ್ ಕಳೆದ 6-7 ತಿಂಗಳಿಂದ ಸಾಕಷ್ಟು ಒತ್ತಡದಲ್ಲಿದ್ರು. ಮುಖ್ಯವಾಗಿ ಅವರ ಒಂದು ಎಂಪೈರ್ ಕಂಪ್ಲೀಟ್ ಆಗಿ ಕುಸಿತಾ ಇತ್ತು ಅಂತ ಹೇಳ್ತಾ ಇದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಬ್ಯಾಂಕರ್ ಆಗಿತ್ತು ಅನ್ನೋ ಒಂದು ವಿಚಾರಗಳು ಕೂಡ ಇದೀಗ ಬರ್ತಾ ಇದೆ. ಅಂದ್ರೆ ಮೇಲ್ನೋಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಜೊತೆಗೆ ಪಬ್ಲಿಕ್ ಮುಂದೆ ಆತ ತನ್ನನ್ನು ತಾನು ಬಹಳಷ್ಟು ಪ್ರಚಾರ ಮಾಡಿಕೊಂಡು ಬಿಂಬಿಸ್ಕೊತಾ ಇದ್ದ. ದೊಡ್ಡ ಎಂಪೈರ್ ಇದೆ, ಸಾವಿರಾರು ಕೋಟಿ ಆಸ್ತಿ ಪಾಸ್ತಿ ಇದೆ, ಸಾವಿರಾರು ಕೋಟಿ ಇನ್ಕಮ್ ಬರ್ತಾ ಇದೆ, ಅದು ಇದು ಅನ್ನೋ ಒಂದಷ್ಟು ಶೋ ಆಫ್ ಅನ್ನು ಕೊಡ್ತಾ ಇದ್ರು. ಒಂಥರ ವಿಜಯ್ ಮಲ್ಯ ತರ ಆತ. ಆದ್ರೆ ಮುಖ್ಯವಾಗಿ ಇಲ್ಲಿ ಆಗ್ತಾ ಇರುವಂತ ಬ್ಯಾಂಕ್ ಇಂದ ಒಂದು ಪೈಸಾ ಕೂಡ ಆತ ಲೋನ್ ತಗೊಂಡಿರಲಿಲ್ಲ. ಆದ್ರೆ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರ್ತಾ ಇತ್ತು, ಜೊತೆಗೆ ಆತನ ಪ್ರಾಜೆಕ್ಟ್ಸ್ಗಳು, ಹೊಸ ಪ್ರಾಜೆಕ್ಟ್ಸ್ ಗಳನ್ನ ಅನೌನ್ಸ್ ಮಾಡಿದ್ರು. ಎಲ್ಲಿಂದ ದುಡ್ಡು ಬರ್ತಾ ಇದೆ? ಯಾಕೆಂದ್ರೆ ಆತನಿಗೆ ಬರ್ತಾ ಇದ್ದಂತ ಪ್ರಾಫಿಟ್ ಏನಿದೆ, ಆತ ಏನು ಖರ್ಚು ವೆಚ್ಚ ಆಯ್ತು ಅದು ಸಾಲ್ತಾ ಇರಲಿಲ್ಲ. ಆದ್ರೆ ಪ್ರಾಜೆಕ್ಟ್ಗಳಿಗೆ ಹೊಸ ಬಂಡವಾಳವನ್ನು ಹಾಕ್ತಾ ಇದ್ರು. ಆದ್ರೆ ಯಾರು ಆಗ್ತಾ ಇದ್ದಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇರುವಂತ ಒಂದಷ್ಟು ಇನ್ಫಾರ್ಮೇಶನ್, ಕೆಲವೊಂದು ಸಾಕಷ್ಟು ಜನ ಪೊಲಿಟಿಷಿಯನ್ಸ್ ಈತನ ಒಂದು ಈತನ ಎಂಪೈರ್ ಇರ್ಬೋದು, ಈತನ ಇನ್ಕಮ್ ಇರ್ಬೋದು ಅಂತ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ನಂತರ ಗೊತ್ತಾಗಿತ್ತು ಆತ ಕೂಡ ನಷ್ಟದಲ್ಲಿದ್ದಾನೆ, ರಾಯ್ ಕೂಡ ನಷ್ಟದಲ್ಲಿದ್ದಾನೆ. ಎಲ್ಲೋ ಒಂದ್ ಕಡೆ ಸಾಕಷ್ಟು ಆತ ದುಡ್ಡನ್ನ ಕಳ್ಕೊಂಡಿರ್ತಾ ಇದ್ದಾನೆ. ಮತ್ತೆ ಆತನ ವೈಯಕ್ತಿಕವಾಗಿ ಖರ್ಚಿಗೆ ಸಾಕಷ್ಟು ಇದೆ. ಆದ್ರೆ ಪಬ್ಲಿಕ್ ಮುಂದೆ ಆತ ತನ್ನನ್ನು ತಾನು ಬೇರೆ ರೀತಿಯನ್ನೇ ಬಿಂಬಿಸ್ಕೋತಾ ಇದ್ದ. ಅಂತಿಮವಾಗಿ ಯಾವಾಗ ಈ ರೀತಿ ಒಂದು ಬಿಸ್ನೆಸ್ಗಳಲ್ಲಿ ಲಾಸ್ ಆಗ್ತಾ ಇರುವಂತದ್ದು, ನಷ್ಟ ಆಗ್ತಾ ಇರೋದು, ಜೊತೆಗೆ ಯಾವುದೇ ರೀತಿಯ ಸರಿಯಾಗಿ ಇನ್ಕಮ್ ಬರ್ತಾ ಇದ್ದೆಲ್ಲವೂ ಕೂಡ ಆತ ಸಾಕಷ್ಟು ಒತ್ತಡ. ಮತ್ತೆ ದುಡ್ಡು ಕೊಟ್ಟಿರುವಂತ ಯಾರ್ಯಾರು ಆತನಿಗೆ ಕೊಟ್ಟಿದ್ರು ಅವರೆಲ್ಲರೂ ಕೂಡ ಒಂದು ವಾಪಸ್ ಕೇಳಕ್ಕೆ ಶುರು ಮಾಡಿದ್ರು. ನ್ಯಾಚುರಲಿ ಆತ ಒತ್ತಡಕ್ಕಾದ. ಇದು ಈ ಒಂದು IT ಅಧಿಕಾರಿಗಳು ಈ ಅಂಶವನ್ನ, ಯಾಕೆಂದ್ರೆ ಎಲ್ಲೂ ಕೂಡ ಇನ್ಕಮ್ ಪ್ರಾಫಿಟ್ ಹೆಚ್ಚಿನದು ಬರ್ತಾ ಇದ್ರು ಕೂಡ ಹೊಸ ಪ್ರಾಜೆಕ್ಟ್ಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ, ದುಡ್ಡು ಯಾರು ಕೊಡ್ತಾ ಇರೋದು, ಅದನ್ನ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ರು. ಈ ಪ್ರಾಜೆಕ್ಟ್ ಅನ್ನು ಇಲ್ಲಿಗೆ ನಿನ್ನ ಇನ್ಕಮ್ ಬಹಳ ಕಮ್ಮಿ ಇದೆ, ಆದ್ರೆ ಪ್ರಾಜೆಕ್ಟ್ಗಳು ಅನೌನ್ಸ್ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಜಾಸ್ತಿ ಇದೆ, ಇಲ್ಲಿಗೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ಅನ್ನೋ ಒಂದು ಪದೇ ಪ್ರಶ್ನೆಗಳಿಗೆ ರಾಯ್ ಹತ್ರ ಉತ್ತರ ಇರಲಿಲ್ಲ. ಹಾಗಾಗಿ 6-7 ತಿಂಗಳಿಂದ ಆತ ಸಾಕಷ್ಟು ಒತ್ತಡ ಇದ್ದಿದ್ದು, ದೇಶನೇ ಬಿಟ್ಬಿಟ್ಟು ಬೇರೆ ಹೋಗ್ಬೇಕು ಅನ್ನೋ ಒಂದು ಯೋಚನೆ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ದುಡ್ಡು ಕೊಟ್ಟಿರೋರ್ಗೂ ಹೆಸರು ಹೇಳಕ್ಕೂ ಕೂಡ ಆತನಿಗೆ ಆಗ್ತಾ ಇರಲಿಲ್ಲ. ಯಾಕೆಂತಂದ್ರೆ ಆತ ಕೊಡ್ಬೇಕಾದ್ರು ಕೂಡ ಯಾವುದೇ ರೀತಿಯ, ಅಂದ್ರೆ ದುಡ್ಡನ್ನ ಯಾರ್ಯಾರು ಕೊಟ್ಟಿದ್ರು ಅವ್ರ ಹೆಸರು ಹೇಳಿದ್ರೆ ಮತ್ತೆ ತಾಪತ್ರೆ ಆಗೋದು, ಇಲ್ಲಿ ಹೆಸರು ಹೇಳಿಲ್ಲ ಅಂದ್ರೆ ಇವನಿಗೆ ಇಲ್ಲಿ ಒಂದು ಲೀಗಲ್ ಆಗಿ ತೊಂದರೆ ಆಗೋದು, ಇವೆಲ್ಲವೂ ಕೂಡ ಒತ್ತಡ ಇತ್ತು. ಹಾಗಾಗಿ ಆತ ಸೈಕಾಲಜಿಕಲ್ ಒಂದು ಬಹಳ ಕುಸ್ತೋಗಿದ್ದ. ಸೈಕಾಟ್ರಿಸ್ಟ್ ಹತ್ರ ಕೌನ್ಸಿಲ್ ಮಾಡ್ತಾ ಇದ್ದ, ಸಾಕಷ್ಟು ಅವ್ರ ಹತ್ರ ಒಂದಷ್ಟು ಫೀಡ್ಬ್ಯಾಕ್ ಅನ್ನು ತಗೋತಾ ಇದ್ದ. ಇದಲ್ದಲ್ಲೇ ಕೂಡ ಆತನ ಎಲ್ಲೋ ಒಂದ್ ಕಡೆ ಅನ್ಕೊಂಡಂಗೆ, ಅಂದ್ರೆ ಮೇಲ್ನೋಟಕ್ಕೆ ಒಂದಿತ್ತು, ಒಳಗಡೆ ಇನ್ನೊಂದು ಇತ್ತು. ಅಂದ್ರೆ ಒಂದು ಫೇಸ್ ಇನ್ನೊಂದು ಫೇಸ್ ಬೇರೆ ತರನೇ ಇತ್ತು ಅನ್ನೋದು ಈಗ ನಿಧಾನವಾಗಿ ಹೊರಗಡೆ ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.